ಸರ್ಕಾರಿ ಕಾಲೇಜ್ಗಳೆಲ್ಲನೂ ಮುಚ್ಚಬೇಕಾಗತ್ತೆ. ಎಲ್ಲನೂ ಮುಚ್ಚಿಬಿಟ್ಟು ನಾವು ನಮ್ಮಂತ ಬಡ ವಿದ್ಯಾರ್ಥಿಗಳೆಲ್ಲ ಈ ತರ ಗ್ಯಾರೇಜ್ಗಳಿಗೆ ಫ್ಯಾಕ್ಟ್ರಿಗಳಿಗೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ನಾವು ಯಾರು ಕೂಡ ಓದಲ್ಲ, ಹಳೆ ಎಜುಕೇಶನ್ ಸಿಸ್ಟಮ್ ವಾಪಸ್ ಬರುತ್ತೆ. ವೇಸ್ಟ್, ಏನು ಇರಲ್ಲ. ನಾವೆಲ್ಲ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ, ಯಾರ ಹತ್ರ ದುಡ್ಡು ಇರತ್ತೆ ಅವ್ರು ಮಾತ್ರ ಓದ್ಕೊಂಡು ಹೋಗ್ತಾರೆ. ಇವತ್ತಿನ ಪ್ರಾಬ್ಲಮ್ ಏನಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ಗಳು ಆಲ್ರೆಡಿ 1.5 ವರ್ಷ 2 ವರ್ಷ 5 ವರ್ಷದಿಂದ ಕೆಲಸ ಮಾಡಿರೋರು ಎಲ್ಲರೂ ಕೂಡ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಕಾಲೇಜಲ್ಲಿ ಪರ್ಮನೆಂಟ್ ಮಾಡಬೇಕು ಅಂತ ಅವರು ಹೋರಾಟ ಮಾಡ್ತಿದ್ದಾರೆ. ನಮ್ಗೇನು ಅಂದ್ರೆ 1 ತಿಂಗಳಿಂದ ಪಾಠ ಏನೂ ಆಗ್ತಿಲ್ಲ. January 20th ಲಾಸ್ಟ್ ಎಂಡಿಂಗ್ ಡೇಟ್ ಅಂತ ಹೇಳೋರೆ. ಬಟ್ ನಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನು ಓದಿಲ್ಲ. ನಾವು ಇನ್ನ ಕೂಡ ಸಿಲೆಬಸ್ ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. 2-3 ಚಾಪ್ಟರ್ಸ್ ನ ಬಿಟ್ರೆ ಮುಂದೆ ಏನು ಕೂಡ ಹೋಗೇ ಇಲ್ಲ. ನಾವೇನು ಓದೋದು, ಎಕ್ಸಾಮ್ ಬೇರೆ ಹತ್ರ ಬರ್ತೈತೆ. ನಾವು ಫೇಲ್ ಆಗೋದಂತೂ ಗ್ಯಾರಂಟಿ. ಇದೇ ತರ ಪರಿಸ್ಥಿತಿ ಮುಂದುವರೆದ್ರೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ ಬಗ್ಗೆ ಗಮನ ಹರಿಸಬೇಕು ಅಂತ ಬಯಸ್ತಾ ಇದ್ದೀವಿ. ಅಥವಾ ಅವ್ರಿಗೆ ಏನಾದ್ರು ಎಕ್ಸಾಮ್ ಮಾಡಿ ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀವೋ, ಅಥವಾ ಅವ್ರಿಗೆ ಇನ್ನ ನಿಮ್ಗೆ ಸ್ಯಾಲ್ರಿನ ಇನ್ಕ್ರಿಮೆಂಟ್ ಮಾಡ್ತೀವೋ, ಅವ್ರನ್ನ ಸಮಾಧಾನ ಮಾಡಿ ನಮ್ಮ ಕಾಲೇಜ್ಗೆ ತರುವಂತ ಒಂದು ಕೆಲಸನ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀವಿ. ಹೌದು ಹೌದು. 30 ದಿನಗಳಿಂದ ನಮ್ಮ ಗೆಸ್ಟ್ ಫ್ಯಾಕಲ್ಟೀಸು ರೋಡ್ ಮೇಲೆ ಕೂತು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂಚೂರು ಸ್ಪಂದನೆ ಕೊಡದಲೆ ಸರ್ಕಾರಗಳು ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ದಾರೆ. ಇನ್ನೊಂದು ಕಡೆ ಸರ್, ಎಲ್ಲದಕ್ಕಿಂತ ಭಾರಿ ನೋವಾಗೋ ವಿಷಯ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು. ಇವ್ರುಗಳು ಇವಾಗ ಯಾರು ಫೈನಲ್ ಇಯರ್ ಡಿಗ್ರಿ, 3rd ಇಯರ್ ಡಿಗ್ರಿಯಲ್ಲಿದ್ದಾರೆ. ಈ ವರ್ಷ ಅವ್ರದ್ದು ಈ ಸೆಮಿಸ್ಟರ್ ಮುಗಿಸ್ಕೊಂಡ್ರೆ ಫೈನಲ್ ಎಕ್ಸಾಮ್ ಅದು. ನೆಕ್ಸ್ಟ್ ಇವನ್ ಸೆಮಿಸ್ಟರ್ ಬರೆದು ಕೆಲ್ಸಕ್ಕೆ ಹೋಗ್ಬೇಕು. ಯಾವುದೇ ಕ್ಲಾಸಸ್ ನಡೀದೇ ಇಲ್ದಿರೋ ಕಾರಣ ಇಡೀ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ಗಳಲ್ಲಿ ಕ್ಲಾಸಸ್ ನಡೀದೇ ಇರೋ ಕಾರಣ ಇವ್ರು ಯಾರು ಒಳ್ಳೆ ಮಾರ್ಕ್ಸ್ ತಗೊಳಕ್ ಆಗಲ್ಲ ಸರ್. ಹೊರಗಡೆ ಬಂದ್ರೆ ಇದರ ಫೇಲ್ ಆಗಬೇಕು, ಇಲ್ಲಾಂದ್ರೆ ಈ ಕಡಿಮೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿ ಆಚೆ ಬರಬೇಕು. ಇವ್ರಿಗೂ ಮತ್ತೆ ಆ ಪ್ರೈವೇಟ್ ಕಾಲೇಜ್ ಸ್ಕೂಲ್ಗಳಿಂದ ಬರೋರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ. ಇವ್ರುಗಳಿಗೆ ಜಾಬ್ ಸಿಗುತ್ತಾ ಹೋಗ್ಲಿ ಇಷ್ಟು ಡಿಗ್ರಿ ಓದ್ಕೊಂಡು ಹೋದ್ರೆ? ಮೊದಲನೇ ಪ್ರಶ್ನೆ ಇದು. ಎರಡನೇದು, ಇವಾಗ ಯಾರು ಸೆಕೆಂಡ್ PU ಮುಗಿಸ್ಕೊಂಡು ಬಂದಿದ್ದಾರೆ ಅವ್ರಗಳಿಗೆ ಕ್ಲಾಸು, ಸಬ್ಜೆಕ್ಟು, ಸಿಲೆಬಸ್ಸು ಏನು ಗೊತ್ತಾಗ್ತಾ ಇಲ್ಲ. ಒಂದು NEPನೇ ಕಾರಣ. 4 ಇಯರ್ ಡಿಗ್ರಿ ಕೋರ್ಸ್ ಮಾಡಿದ್ರು, ಓಪನ್ ಎಲೆಕ್ಟಿವ್ ತಂದ್ರು, ಡಿಜಿಟಲ್ ಫ್ಲೂಯೆನ್ಸಿ ಸಬ್ಜೆಕ್ಟ್ ತಂದ್ರು, 2 ಮೇಜರ್ಸ್ ಅಂದ್ರು. ಯಾವ್ದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ದಲೆ, ಟೀಚರ್ಸ್ ಇಲ್ದಲೆ ಇವತ್ತು ಅವರು ಖಾಲಿ ಕೂತಿದ್ದಾರೆ ಕ್ಲಾಸಲ್ಲಿ. ಮೂರನೇದಾಗಿ ಸರ್, ಈ ಎಂಟೈರ್ ಎಜುಕೇಶನ್ ಬಗ್ಗೆ ಗೌರ್ಮೆಂಟ್ ಕಾಳಜಿ ಇಲ್ಲ ಸರ್. ಅವ್ರ ಮಕ್ಕಳು ಅಥವಾ ಅವ್ರು ನೋಡ್ತಾ ಇರುವಂತ ಜಗತ್ತೇನು ಪ್ರೈವೇಟ್ ಕ್ಲಸ್ಟರ್, ಪ್ರೈವೇಟ್ ಯೂನಿವರ್ಸಿಟಿಯಿಂದ ನಡೆಯುತ್ತೆ, ಅದವ್ರ ಫೋಕಸ್ ಆಗಿದೆ. ನಮ್ಮ ಅಪ್ಪ ಅಮ್ಮಂದಿರು ಯಾರು ಇಡೀ ದಿನ ಬೀದಿಯಲ್ಲಿ ನಿಂತು ಕೆಲಸ ಮಾಡಿ ಬರ್ತಾರೆ, ಬಸ್ ಡ್ರೈವರ್, ಕಾರ್ ಡ್ರೈವರ್ ಕೆಲಸ ಮಾಡ್ತಾರೆ. ಅಂತ ಮಕ್ಕಳು ಮಾತ್ರ ಇವತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡಿಗೆ ಸೇರೋದು. ಅದಕ್ಕೆ ನಮ್ಮಂತವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅವ್ರಿಗೇನು, ಅವ್ರ ಪವರಿಗೆ ಬರಬೇಕು, ಸೀಟಲ್ಲಿ ಕೂತ್ಕೋಬೇಕು. ಮಾತಾಡ್ತಾರೆ ಸರ್, NEP ತೆಗಿತೀವಿ, SCP ಆಗ್ತೀವಿ ಅಂತ. SCP ಹಾಳಾಗೋಗ್ಲಿ, ಇವಾಗಿರೋ ಇಮಿಡಿಯೇಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಲಿ. ಎಲ್ಲ ಗೆಸ್ಟ್ ಫ್ಯಾಕಲ್ಟೀಸ್ ಅವ್ರದ್ದೇನು ಡಿಮಾಂಡ್ಸ್ ಇದೆ ಅಚೀವ್ ಮಾಡಲಿ. ಈ ಸ್ಟೂಡೆಂಟ್ಸ್ಗಳು ಸಿಲೆಬಸ್, ಕ್ಲಾಸಸ್ ನಡೆಯುವಂತೆ ನೋಡ್ಕೊಳ್ಳಿ. ಮೇಡಮ್, ಈಗ ಸರ್ಕಾರ ಏನಾದ್ರು ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಸರ್? ಈಗಾಗಲೇ ನಾವು CMಗಾಗ್ಲಿ ಅಥವಾ ಎಜುಕೇಶನ್ ಮಿನಿಸ್ಟರ್ಗಾಗ್ಲಿ ನಮ್ಮ ಮನವಿ ಪತ್ರ ಅಂತ ಸಲ್ಲಿಸಿದೀವಿ. ಇನ್ನು ಮುಂದಿನ ಹೋರಾಟ ಬೃಹತ್ ಹೋರಾಟ ಆಗುತ್ತೆ, ಸ್ಟೇಟ್ ಲೆವೆಲ್ ಹೋರಾಟ ಆಗುತ್ತೆ. ವಿಧಾನಸೌಧದ ಮುಂದೆ ಕೂತ್ಕೊಂಡು ಕೇಳಬೇಕಾಗುತ್ತೆ, ನಮಗೆ ಬೇಕಾಗಿರೋದನ್ನ ಕೊಡಿ. ಏನ್ ಕೇಳ್ತಾ ಇದೀವಿ? ನಮ್ಮ ಶಿಕ್ಷಣ, ನಮ್ಮ ಹಕ್ಕು ನಮಗೆ ಕೊಡಿ. ಟೀಚರ್ಸ್ ಕೊಡಿ, ಕ್ಲಾಸಸ್ ನಡೆಯೋಗಿ ನೋಡ್ಕೊಳ್ಳಿ, ಎಕ್ಸಾಮ್ಸ್ ನಮ್ಮ ಕ್ಲಾಸಸ್ ಆದ್ಮೇಲೆ ಮಾಡಿ. ಇದನ್ನ ನಾವು ಡಿಮಾಂಡ್ ಮಾಡ್ತಾ ಇದೀವಿ. ಇದು ಕಂಟಿನ್ಯೂ ಆಗುತ್ತೆ ಸರ್. ಸ್ಟೇಟ್ ಲೆವೆಲ್ ಹೋರಾಟಕ್ಕೆ ರೆಡಿ ಆಗಬೇಕು ನಾವು. ಇದನ್ನ ಹೇಳಕ್ ಇಷ್ಟಪಡ್ತೀವಿ ಸರ್. ಸದ್ಯಕ್ಕೆ ಏನು ಸ್ಪಂದನೆ ಬಂದಿಲ್ಲ ಸರ್. ಯಾಕಂದ್ರೆ ನಾವು ಒಂದು ಮನವಿ ಮಾಡೋದು ಒಂದು, ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ವಿಷಯ ಬರ್ತಾ ಇದೆ ಸರ್. ಗೆಸ್ಟ್ ಫ್ಯಾಕಲ್ಟಿ ಹೋರಾಟ, AIDSO ಹೋರಾಟ, ವಿದ್ಯಾರ್ಥಿಗಳ ಹೋರಾಟ ಬರ್ತಾನೆ ಇದೆ. 1 ತಿಂಗಳಾಗಿದೆ. ಇಮಿಡಿಯೇಟ್ಲಿ ಸ್ಪಂದನೆ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸರ್. ಡೈರೆಕ್ಟ್ ಆಗಿ ಅಂದ್ರೆ ಮನವಿ ಪತ್ರನೇ ಕೊಟ್ಟಿದ್ದೀವಿ ಸರ್. ಅದೆಲ್ಲ ಆದ್ಮೇಲೆ ನಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ಲ ಸರ್. ಇದೆಲ್ಲ ಪಾಯಿಂಟ್ ಆಫ್ ಕನ್ಸರ್ನ್ ಅಲ್ಲ ಸರ್. ಎಲ್ಲ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಕುಸಿದ್ ಬೀಳ್ತಿದೆ ಅಂದ್ರೆ ಓಡ್ತಾರೆ. ಇಲ್ಲಿ ಶಿವಾಜಿನಗರ ಒಂದು ಗೌರ್ಮೆಂಟ್ ಸ್ಕೂಲ್ ಕುಸಿದ್ ಬಿತ್ತು ಅಂದ್ರೆ ಬರಲ್ಲ. ಇಲ್ಲಿ ಇವತ್ತು ವಿದ್ಯಾರ್ಥಿಗಳು 100 ಸಂಖ್ಯೆಯಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ ಅಂದ್ರೆ ಬರಲ್ಲ. ಇದೇ ಪ್ರಾಬ್ಲಮ್ ಸರ್. ಎಜುಕೇಶನ್ ಬಿಸ್ನೆಸ್ ಆಗಿದೆ, ಮಾರಾಟ ಆಗಿದೆ. ಇದ್ರ ವಿರುದ್ಧನೇ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರೋದು. ವಿದ್ಯಾರ್ಥಿಗಳ ಗೊಂದಲವನ್ನು ಈ ಕೂಡಲೇ ಬಗೆಹರಿಸಿ. ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಬಗೆಹರಿಸಿ. ವಿದ್ಯಾರ್ಥಿಗಳ ಕಷ್ಟಗಳನ್ನು ಅರಿಯದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ,
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.